ಜೈಲಿನಲ್ಲಿ ರೌಡಿ ಶೀಟರ್ ಬರ್ತ್ಡೇ ಆಚರಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಾಗೃಹ ಡಿಐಜಿ ದಿವ್ಯಶ್ರೀ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ಜೈಲಿನಲ್ಲಿ ರೌಡಿ ಶೀಟರ್ ಬರ್ತ್ಡೇ ಆಚರಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಾಗೃಹ ಡಿಐಜಿ ದಿವ್ಯಶ್ರೀ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ಯಾವಾಗ ಬರ್ತ್ಡೇ ಆಚರಣೆ ಮಾಡಲಾಯಿತು, ಬರ್ತ್ಡೇ ಸಂಬಂಧ ಜೈಲಧಿಕಾರಿಗಳ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕೊಲೆಯಾದಂತಹ ರೌಡಿ ಶೀಟರ್ ವೆಂಕಟೇಶ್ ಪತ್ನಿ ದೂರನ್ನ ನೀಡಿದ್ರು. ಜೈಲಿನಲ್ಲಿ ನಡೆಯುತ್ತಿರುವಂತಹ ಅಕ್ರಮದ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ದೂರು ಆಧರಿಸಿ ತನಿಖೆಗೆ ಬಿ ದಯಾನಂದ ಆದೇಶವನ್ನ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಕೇಕ್ ಹೊರಗಡೆಯಿಂದ ಬಂದಂತಹ ಮಾಹಿತಿ ಕೂಡ ಇದೆ. ಸದ್ಯ ಜೈಲಿನ ಬೇಕರಿಯಲ್ಲಿ ಕೇಕ್ ತಯಾರಿಕೆಗೆ ಬ್ರೇಕ್ ಕೂಡ ಬಿದ್ದಿರುವಂತದ್ದು. ಕಳೆದ 2-3 ಘಟನೆಯಲ್ಲೂ ಕೂಡ ಇದೇ ರೀತಿಯಾಗಿ ಕೇಕ್ ಕಟ್ ಅನ್ನ ಮಾಡಲಾಗಿತ್ತು. ಕೇಕ್ ತಂದಿದ್ದು ಯಾರು, ಜೈಲಿನ ಒಳಗೆ ಹೇಗೆ ಬಿಟ್ರು ಅನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇರುವಂತದ್ದು. ಜೈಲಿನಲ್ಲಿ ರೌಡಿ ಶೀಟರ್ ಬರ್ತ್ಡೇ ಆಚರಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಾಗೃಹ ಡಿಐಜಿ ದಿವ್ಯಶ್ರೀ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ಯಾವಾಗ ಬರ್ತ್ಡೇಯನ್ನ ಆಚರಣೆ ಮಾಡಲಾಯಿತು, ಬರ್ತ್ಡೇ ಸಂಬಂಧ ಜೈಲಧಿಕಾರಿಗಳ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಕೊಲೆಯಾದಂತಹ ರೌಡಿ ಶೀಟರ್ ವೆಂಕಟೇಶ್ ಪತ್ನಿ ದೂರನ್ನ ಕೊಟ್ಟಿದ್ದಾರೆ. ಜೈಲಲ್ಲಿ ನಡೆಯುತ್ತಿರುವಂತಹ ಅಕ್ರಮದ ಬಗ್ಗೆ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಕಳೆದ 2-3 ಘಟನೆಗಳಲ್ಲಿ ಇದೇ ರೀತಿಯಾಗಿ ಕೇಕ್ ಕಟ್ ಅನ್ನ ಮಾಡಲಾಗಿತ್ತು. ಕೇಕ್ ತಂದಿದ್ದು ಯಾರು, ಜೈಲಿನ ಒಳಗೆ ಹೇಗೆ ಬಿಟ್ರು ಅನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಜೈಲಿನಲ್ಲಿ ರೌಡಿ ಶೀಟರ್ ಬರ್ತ್ಡೇ ಆಚರಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಆಗ್ತಾ ಇದೆ. ಏನೆಲ್ಲ ತನಿಖೆಗಳು ಆಗ್ತಾ ಇದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ಬೋದಾ? ನಿರೀಕ್ಷಾ, ಏನಂದ್ರೆ ಈಗಾಗಲೇ ರೌಡಿ ಶೀಟರ್ ಬರ್ತ್ಡೇ ಜೈಲಲ್ಲಿ ಸೆಲೆಬ್ರೇಟ್ ಮಾಡಿಕೊಂಡಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂತರಿಕ ತನಿಖೆಗೆ ದಯಾನಂದ್ ಅವರು ಸೂಚನೆಯನ್ನು ಕೊಟ್ಟಿರುವಂತದ್ದು. ಅದರಲ್ಲೂ ಸಹ ಪ್ರಮುಖವಾಗಿ ಡಿಐಜಿ ಹಂತದ ಅಧಿಕಾರಿಯನ್ನ ನೇಮಕ ಮಾಡಿರುವಂತದ್ದು. ಯಾಕಂದ್ರೆ ಈ ರೀತಿ ಜೈಲಿನಲ್ಲಿ ಪದೇ ಪದೇ ನಿಯಮ ಉಲ್ಲಂಘನೆ ಆಗ್ತಾ ಇರುವಂತದ್ದು, ಮತ್ತೆ ರೌಡಿ ಶೀಟರ್ಗಳು ಮೊಬೈಲ್ ಬಳಸುವಂತದ್ದು ಇರ್ಬೋದು, ಮತ್ತೆ ಬರ್ಡೇಗಳು ಆಚರಣೆ ಮಾಡ್ಕೊಂತಾರಂತ ಇರ್ಬೋದು. ಸೊ ಇದಕ್ಕಾಗಿನೇ ಡಿಐಜಿ ಅವರನ್ನ ನೇಮಕ ಮಾಡಿರುವಂತದ್ದು. ಖುದ್ದು ವರದಿ ನೀಡುವಂತೆ ದಯಾನಂದ್ ಅವರು ಸೂಚನೆಯನ್ನು ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಏನಂದ್ರೆ ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು, ನಿನ್ನೆ ಅಂದ್ರೆ ಡಿಐಜಿ ಅವರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಆ ಕೇಕ್ ಅಷ್ಟು ದೊಡ್ಡದ ಕೇಕ್ ಒಳಗಡೆ ಹೇಗೆ ಬಂತು ಅನ್ನೋದು ಎಲ್ಲರಿಗೂ ಇರುವಂತಹ ಪ್ರಶ್ನೆ. ಯಾಕಂದ್ರೆ 1.5 ವರ್ಷದಿಂದನೇ ಜೈಲಿನಲ್ಲಿ ಇರುವಂತಹ ಬೇಕರಿ ಏನಿದೆ, ಸೊ ಅಲ್ಲಿ ಕೇಕ್ ಗಳನ್ನ ತಯಾರು ಮಾಡೋದನ್ನ ನಿಲ್ಲಿಸಲಾಗಿದೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಒಂದು ದಯಾನಂದ್ ಅವರಿಗೆ ಸೂಚನೆಯನ್ನು ಅಂದ್ರೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ 1.5 ವರ್ಷದ ಹಿಂದೆ ಈ ರೀತಿಯ ಕೇಕ್ಗಳು ತಯಾರು ಮಾಡೋದನ್ನ ನಿಲ್ಲಿಸಿದ್ರೆ ಕೇಕ್ ಹೇಗೆ ಬಂತು ಅನ್ನೋದನ್ನು ಸಹ ಇದೀಗ ಇರುವಂತದ್ದು ಯಕ್ಷ ಪ್ರಶ್ನೆ. ಯಾಕಂದ್ರೆ ನಿಲ್ಲಿಸಿದ್ರೆ ಅವರು ಅಷ್ಟು ದೊಡ್ಡ ಕೇಕ್ ಹೇಗೆ ಬಂತು, ಅಥವಾ ಏನಾದ್ರೂ ಯಾರಿಗಾದ್ರೂ ಹೆಚ್ಚಿನ ಅಧಿಕಾರಿಗಳು ಯಾರಾದ್ರೂ ಶಾಮೀಲಾಗಿ ಆ ರೀತಿಯ ಒಂದು ಕೇಕ್ ಏನಾದ್ರು ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ಸಹ ಇದೀಗ ಇರುವಂತದ್ದು ಪ್ರಶ್ನೆ. ಸೊ ಹಾಗಾಗಿನೇ ಅವರು ಸಂಪೂರ್ಣವಾಗಿ ತನಿಖೆ ಮಾಡಿ ವರದಿ ನೀಡುವಂತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಏನಂದ್ರೆ ಹಿಂದೆನೂ ಹಲವಾರು ಬಾರಿ ರೌಡಿ ಶೀಟರ್ಗಳು ಜೈಲಲ್ಲಿ ಕೇಕ್ ಅನ್ನ ಕಟ್ ಮಾಡ್ಕೊಂಡು ಈ ರೀತಿ ಫೋಟೋ ವೈರಲ್ಗಳಾಗಿತ್ತು. ಸೊ ಹಾಗಾಗಿನೇ ಸಂಪೂರ್ಣವಾಗಿ ಜೈಲಲ್ಲಿ ಕೇಕ್ ತಯಾರು ಮಾಡುವುದು ಬೇಡ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ನಿರ್ಧಾರಕ್ಕೆ ಬಂದಿದ್ರು. ಆದ್ರೂ ಸಹ ಕೇಕ್ ಬಂದಿರುವಂತದ್ದು ಹೇಗೆ, ಮತ್ತೆ ಪ್ರಮುಖವಾಗಿ ಯಾವ ದಿನ ಆ ಒಂದು ಘಟನೆ ನಡೆಯಿತು, ಅಂದ್ರೆ ಯಾವ ದಿನ ಆ ಕೇಕ್ ಅನ್ನ ಕಟ್ ಮಾಡಿ ಬರ್ಡೇ ಅನ್ನ ಆಚರಣೆ ಮಾಡ್ಕೊಂಡಿದ್ರು ಅನ್ನೋದು ಮೊದಲನೇದಾಗಿ ಟೈಮ್, ಅಂದ್ರೆ ಆವತ್ತು ಯಾವ ದಿನ ಅಂತ ಗೊತ್ತಾದ್ರೆ, ಮತ್ತೆ ಅವತ್ತು ಯಾರು ಅಧಿಕಾರಿಗಳು ಕರ್ತವ್ಯದಲ್ಲಿದ್ರು, ಮತ್ತೆ ಯಾರದಿಂದ ಲೋಪ ಆಗಿದೆ ಮತ್ತು ಯಾರೆಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಬಹುದು ಅಂತ ಹೇಳ್ಬಿಟ್ಟು ನೀವು ಟೈಮ್ ಲೈನ್ ಅನ್ನ ಫ್ರೇಮ್ ಮಾಡಿ ಫಸ್ಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಡಿಐಜಿ ದಿವ್ಯಶ್ರೀ ಅವರು ಸಹ ಒಂದು ಕಳೆದ 2-3 ದಿನಗಳಿಂದನೂ ಸಹ ಜೈಲಿಗೆ ಭೇಟಿ ಕೊಟ್ಟು ಪ್ರತಿದಿನನೂ ಸಹ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು, ಮತ್ತೆ ಅಲ್ಲಿನ CCTVಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು, ಮತ್ತೆ ಯಾರೆಲ್ಲ ಅಂದ್ರೆ ಅವರ ಗುಬ್ಬಚ್ಚಿ ಸೀನಾ ಮತ್ತೆ ಅವರ ಟೀಮ್ ಏನಿದೆ, ಸೊ ಅವರು ಜನವರಿಯಿಂದನೂ ಸಹ ಜೈಲಿನಲ್ಲಿ ಇದ್ದಾರೆ. ಯಾಕಂದ್ರೆ ಮಾಜಿ ರೌಡಿ ಶೀಟರ್ ಆದಂತ ವೆಂಕಟೇಶ್ ಕೊಲೆ ಪ್ರಕರಣದಲ್ಲಿ ಅವ್ರು ಜನವರಿಯಲ್ಲಿ ಕೊಲೆ ಆಗಿತ್ತು. ಆನಂತರ ಎಲ್ಲಾ 11 ಜನ ಆರೋಪಿಗಳನ್ನ ಸಜ್ಜಾಪುರ ಪೊಲೀಸರು ಬಂಧಿಸಿ ಒಂದು ಜೈಲು ಕಟ್ಟಿದ್ರು. ಆನಂತರ ಅವ್ರಿಗೆ ಯಾರಿಗೂ ಸಹ ಬೇಲ್ ಆಗಿಲ್ಲ. ಸೊ ಆಗಿನಿಂದಲೂ ಸಹ ಅವರನ್ನ ಯಾರೆಲ್ಲ ಭೇಟಿ ಆಗಕ್ಕೆ ಬಂದಿದ್ರು, ಮತ್ತೆ ಆ ವಿಡಿಯೋ ಪ್ರಮುಖವಾಗಿ ಯಾವತ್ತು ಆಗಿರುವಂತದ್ದು ಮತ್ತೆ ಯಾವ ದಿನ ಆಗಿದೆ ಅನ್ನೋದ್ರ ಬಗ್ಗೆನೂ ಸಹ ಇದೀಗ ಟೆಕ್ನಿಕಲ್ ಆಗಿ ಸಿಸಿಬಿ ಪೊಲೀಸರ ಸಹಾಯನೂ ಸಹ ಜೈಲಿನ ಅಧಿಕಾರಿಗಳು ಕೇಳಿರುವಂತದ್ದು. ಯಾಕಂದ್ರೆ ಜೈಲಿನಲ್ಲಿ ಆ ರೀತಿಯ ಒಂದು ಟೆಕ್ನಾಲಜಿ ಇಲ್ಲದಿರೋದ್ರಿಂದ, ಸಿಸಿಬಿ ಪೊಲೀಸರ ಬಳಿ ಟೆಕ್ನಾಲಜಿ ಇರೋದ್ರಿಂದ, ಹಾಗಾಗಿ ಸಿಸಿಬಿ ಪೊಲೀಸರ ಒಂದು ಸಹಾಯವನ್ನು ಸಹ ಜೈಲಿನ ಅಧಿಕಾರಿಗಳು ಕೇಳಿರುವಂತದ್ದು. ಆ ಟವರ್ ಎಷ್ಟೊತ್ತಿಗೆ ಆ ಒಂದು ವಿಡಿಯೋ ಅಪ್ಲೋಡ್ ಆಯಿತು, ಮತ್ತೆ ಯಾವಾಗ ಘಟನೆ ನಡೆದಿದೆ ಏನು ಅನ್ನೋದ್ರ ಬಗ್ಗೆ ಸಿಸಿಬಿ ಅಧಿಕಾರಿಗಳನ್ನು ಸಹ ಸಹಾಯ ಮಾಡುವಂತೆ
ದಯಾನಂದ್ ಅವರು ಕೋರಿರುವಂತದ್ದು. ಸೊ ಹಾಗಾಗಿ ಇನ್ನೇನು 2-3 ದಿನಗಳಲ್ಲಿ ವರದಿ ಸಹ ಏನು ದಯಾನಂದ್ ಅವರ ಕೈ ಸೇರುತ್ತೆ. ಆನಂತರ ಯಾವತ್ತು ಆಯ್ತು ಮತ್ತೆ ಯಾರಿಂದ ಅಧಿಕಾರಿಗಳಿಂದ ಲೋಪ ಆಗಿದೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಿ ಅಮಾನತು ಮಾಡುವಂತ ಸಾಧ್ಯತೆ ಇರುವಂತದ್ದು ನಿರೀಕ್ಷಾ. ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಮಾಹಿತಿಗಾಗಿ.